ಅವರು ಈಗ ನಾವು CID ಕೊಟ್ಟಿದ್ದೇವೆ, ಅದರ ತನಿಖೆ ಮಾಡ್ತಾರೆ ಮತ್ತು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅದು ಬಂದ ಮೇಲೆ ಗೊತ್ತಾಗುತ್ತೆ ಏನಕ್ಕೆ ಸತ್ತಿದ್ದಾರೆ ಅವರು ಅಂತ. ಜೊತೆಗೆ ನಾನು ಕೂಡ ನಾಡಿದ್ದು ಹೋಗ್ತಾ ಇದ್ದೇನೆ, ಹೋಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬರ್ತೇನೆ ಮತ್ತು ಅವರ ಶ್ರೀಮತಿಯವರಿಗೆ ಕೆಲಸ ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಅವರಿಗೆ ಕಾಂಪನ್ಸೇಷನ್ ಆಗಲಿ, ಅವರಿಗೆ ಕೆಲಸ, ಅವರ ಶ್ರೀಮತಿಯವರಿಗೆ, ಅವರು ವಿದ್ಯಾವಂತರಿದ್ದಾರೆ ಅಂತ ಕೇಳಿದ್ದೇನೆ. ಹಾಗಾಗಿ ಅವರಿಗೂ ಕೆಲಸ ಕೊಡೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ನಾನು ಎಲ್ಲ ಚರ್ಚೆ ಮಾಡಿದ್ದೇವೆ, ಅವ್ರಿಗೆ ಕೊಡ್ತೇವೆ ಕೆಲಸ. ಶಾಸಕರ ಪುತ್ರನ ಮೇಲೆ ಆರೋಪ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಯಾವ ರೀತಿ ಕ್ರಮ? ಇಲ್ಲ, ತನಿಖೆ ಕೊಟ್ಟಿದ್ದೀವಲ್ಲ, COD ತನಿಖೆ ಕೊಟ್ಟಿದ್ದೀವಿ. ತನಿಖೆ ಏನು ವರದಿ ಬರುತ್ತೆ ನೋಡೋಣ. ಒಂದು ವೇಳೆ ಅವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಅದಕ್ಕೇನು ಕ್ರಮ ತಗೋಬೇಕು ತಗೊಳ್ತೀವಿ. ಅವರು ಈಗ ನಾವು CID ಕೊಟ್ಟಿದ್ದೇವೆ, ಅದರ ತನಿಖೆ ಮಾಡ್ತಾರೆ ಮತ್ತು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅದು ಬಂದ ಮೇಲೆ ಗೊತ್ತಾಗುತ್ತೆ ಏನಕ್ಕೆ ಸತ್ತಿದ್ದಾರೆ ಅವರು ಅಂತ. ಜೊತೆಗೆ ನಾನು ಕೂಡ ನಾಡಿದ್ದು ಹೋಗ್ತಾ ಇದ್ದೇನೆ, ಹೋಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬರ್ತೇನೆ ಮತ್ತು ಅವರ ಶ್ರೀಮತಿಯವರಿಗೆ ಕೆಲಸ ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಅವರಿಗೆ ಕಾಂಪನ್ಸೇಷನ್ ಆಗಲಿ, ಅವರಿಗೆ ಕೆಲಸ, ಅವರ ಶ್ರೀಮತಿಯವರಿಗೆ, ಅವರು ವಿದ್ಯಾವಂತರಿದ್ದಾರೆ ಅಂತ ಕೇಳಿದ್ದೇನೆ. ಹಾಗಾಗಿ ಅವರಿಗೂ ಕೆಲಸ ಕೊಡೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ನಾನು ಎಲ್ಲ ಚರ್ಚೆ ಮಾಡಿದ್ದೇವೆ, ಅವ್ರಿಗೆ ಕೊಡ್ತೇವೆ ಕೆಲಸ. ಶಾಸಕರ ಪುತ್ರನ ಮೇಲೆ ಆರೋಪ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಯಾವ ರೀತಿ ಕ್ರಮ? ಇಲ್ಲ, ತನಿಖೆ ಕೊಟ್ಟಿದ್ದೀವಲ್ಲ, COD ತನಿಖೆ ಕೊಟ್ಟಿದ್ದೀವಿ. ತನಿಖೆ ಏನು ವರದಿ ಬರುತ್ತೆ ನೋಡೋಣ. ಒಂದು ವೇಳೆ ಅವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಅದಕ್ಕೇನು ಕ್ರಮ ತಗೋಬೇಕು ತಗೊಳ್ತೀವಿ. ಅವರು ಈಗ ನಾವು CID ಕೊಟ್ಟಿದ್ದೇವೆ, ಅದರ ತನಿಖೆ ಮಾಡ್ತಾರೆ ಮತ್ತು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅದು ಬಂದ ಮೇಲೆ ಗೊತ್ತಾಗುತ್ತೆ ಏನಕ್ಕೆ ಸತ್ತಿದ್ದಾರೆ ಅವರು ಅಂತ. ಜೊತೆಗೆ ನಾನು ಕೂಡ ನಾಡಿದ್ದು ಹೋಗ್ತಾ ಇದ್ದೇನೆ, ಹೋಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬರ್ತೇನೆ ಮತ್ತು ಅವರ ಶ್ರೀಮತಿಯವರಿಗೆ ಕೆಲಸ ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಅವರಿಗೆ ಕಾಂಪನ್ಸೇಷನ್ ಆಗಲಿ, ಅವರಿಗೆ ಕೆಲಸ, ಅವರ ಶ್ರೀಮತಿಯವರಿಗೆ, ಅವರು ವಿದ್ಯಾವಂತರಿದ್ದಾರೆ ಅಂತ ಕೇಳಿದ್ದೇನೆ. ಹಾಗಾಗಿ ಅವರಿಗೂ ಕೆಲಸ ಕೊಡೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ನಾನು ಎಲ್ಲ ಚರ್ಚೆ ಮಾಡಿದ್ದೇವೆ, ಅವ್ರಿಗೆ ಕೊಡ್ತೇವೆ ಕೆಲಸ. ಶಾಸಕರ ಪುತ್ರನ ಮೇಲೆ ಆರೋಪ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಯಾವ ರೀತಿ ಕ್ರಮ? ಇಲ್ಲ, ತನಿಖೆ ಕೊಟ್ಟಿದ್ದೀವಲ್ಲ, COD ತನಿಖೆ ಕೊಟ್ಟಿದ್ದೀವಿ. ತನಿಖೆ ಏನು ವರದಿ ಬರುತ್ತೆ ನೋಡೋಣ. ಒಂದು ವೇಳೆ ಅವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಅದಕ್ಕೇನು ಕ್ರಮ ತಗೋಬೇಕು ತಗೊಳ್ತೀವಿ. ಅವರು ಈಗ ನಾವು CID ಕೊಟ್ಟಿದ್ದೇವೆ, ಅದರ ತನಿಖೆ ಮಾಡ್ತಾರೆ ಮತ್ತು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅದು ಬಂದ ಮೇಲೆ ಗೊತ್ತಾಗುತ್ತೆ ಏನಕ್ಕೆ ಸತ್ತಿದ್ದಾರೆ ಅವರು ಅಂತ. ಜೊತೆಗೆ ನಾನು ಕೂಡ ನಾಡಿದ್ದು ಹೋಗ್ತಾ ಇದ್ದೇನೆ, ಹೋಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬರ್ತೇನೆ ಮತ್ತು ಅವರ ಶ್ರೀಮತಿಯವರಿಗೆ ಕೆಲಸ ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಅವರಿಗೆ ಕಾಂಪನ್ಸೇಷನ್ ಆಗಲಿ, ಅವರಿಗೆ ಕೆಲಸ, ಅವರ ಶ್ರೀಮತಿಯವರಿಗೆ, ಅವರು ವಿದ್ಯಾವಂತರಿದ್ದಾರೆ ಅಂತ ಕೇಳಿದ್ದೇನೆ. ಹಾಗಾಗಿ ಅವರಿಗೂ ಕೆಲಸ ಕೊಡೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ನಾನು ಎಲ್ಲ ಚರ್ಚೆ ಮಾಡಿದ್ದೇವೆ, ಅವ್ರಿಗೆ ಕೊಡ್ತೇವೆ ಕೆಲಸ. ಶಾಸಕರ ಪುತ್ರನ ಮೇಲೆ ಆರೋಪ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಯಾವ ರೀತಿ ಕ್ರಮ? ಇಲ್ಲ, ತನಿಖೆ ಕೊಟ್ಟಿದ್ದೀವಲ್ಲ, COD ತನಿಖೆ ಕೊಟ್ಟಿದ್ದೀವಿ. ತನಿಖೆ ಏನು ವರದಿ ಬರುತ್ತೆ ನೋಡೋಣ. ಒಂದು ವೇಳೆ ಅವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಅದಕ್ಕೇನು ಕ್ರಮ ತಗೋಬೇಕು ತಗೊಳ್ತೀವಿ. ಅವರು ಈಗ ನಾವು CID ಕೊಟ್ಟಿದ್ದೇವೆ, ಅದರ ತನಿಖೆ ಮಾಡ್ತಾರೆ ಮತ್ತು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅದು ಬಂದ ಮೇಲೆ ಗೊತ್ತಾಗುತ್ತೆ ಏನಕ್ಕೆ ಸತ್ತಿದ್ದಾರೆ ಅವರು ಅಂತ. ಜೊತೆಗೆ ನಾನು ಕೂಡ ನಾಡಿದ್ದು ಹೋಗ್ತಾ ಇದ್ದೇನೆ, ಹೋಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬರ್ತೇನೆ ಮತ್ತು ಅವರ ಶ್ರೀಮತಿಯವರಿಗೆ ಕೆಲಸ ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಅವರಿಗೆ ಕಾಂಪನ್ಸೇಷನ್ ಆಗಲಿ, ಅವರಿಗೆ ಕೆಲಸ, ಅವರ ಶ್ರೀಮತಿಯವರಿಗೆ, ಅವರು ವಿದ್ಯಾವಂತರಿದ್ದಾರೆ ಅಂತ ಕೇಳಿದ್ದೇನೆ. ಹಾಗಾಗಿ ಅವರಿಗೂ ಕೆಲಸ ಕೊಡೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ನಾನು ಎಲ್ಲ ಚರ್ಚೆ ಮಾಡಿದ್ದೇವೆ, ಅವ್ರಿಗೆ ಕೊಡ್ತೇವೆ ಕೆಲಸ. ಶಾಸಕರ ಪುತ್ರನ ಮೇಲೆ ಆರೋಪ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಯಾವ ರೀತಿ ಕ್ರಮ? ಇಲ್ಲ, ತನಿಖೆ ಕೊಟ್ಟಿದ್ದೀವಲ್ಲ, COD ತನಿಖೆ ಕೊಟ್ಟಿದ್ದೀವಿ. ತನಿಖೆ ಏನು ವರದಿ ಬರುತ್ತೆ ನೋಡೋಣ. ಒಂದು ವೇಳೆ ಅವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಅದಕ್ಕೇನು ಕ್ರಮ ತಗೋಬೇಕು ತಗೊಳ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.